ಆ್ಯನ್ ಅನ್ರಿಟನ್ ಗೋಲ್ ಈಸ್ ಓನ್ಲಿ ಅ ವಿಶ್. ನೀವು ಬರೆಯದ ಗುರಿ ಕೇವಲ ಅದೊಂದು ಆಸೆ ಮಾತ್ರ. ಅದು ಪ್ರಬಲ ಇಚ್ಛೆಯೂ ಅಲ್ಲ, ಆಕಾಂಕ್ಷೆಯೂ ಅಲ್ಲ. ಅದನ್ನು ಬರೆದಾಗ ಮಾತ್ರ ನೀವು ಯಶಸ್ವಿಗಳಾಗ್ತೀವಿ. ಒಬ್ಬ ವಿದ್ಯಾರ್ಥಿ ಕಮೆಂಟ್ ಹಾಕಿದ್ರು, ಸರ್ ನಾನು 95ನೇ ದಿನ ಬರಿತಾ ಇದ್ದೀನಿ ಇವತ್ತು ಡೈರಿನ. ನಾನು ಮೊದಲು 4-5 ಗಂಟೆ ಮಾತ್ರ ಓದ್ತಾ ಇದ್ದೆ, ಇವತ್ತು 7-8 ಗಂಟೆ ಓದ್ತಾ ಇದ್ದೀನಿ ಸರ್ ಅಂತ. 3 ಗಂಟೆ ಬೆನಿಫಿಟ್ ಆಗಿದೆ ಆ ವಿದ್ಯಾರ್ಥಿಗೆ ಡೈರಿ ಬರೆಯೋದು. ಇದು ಕೇವಲ ಒಂದು ಡೈರಿ ಅಲ್ಲ, ನಿಮ್ಮ ಶಿಸ್ತಿನ ಗುರು, ನಿಮ್ಮ ಯಶಸ್ಸಿನ ಸಹಚರ, ನಿಮ್ಮ ಪ್ರತಿದಿನದ ಅಕೌಂಟ್ಯಾಬಿಲಿಟಿಯ ಪಾರ್ಟ್ನರ್ ಈ ಡೈರಿ. ಒಬ್ಬ ಕಿರಾಣಿ ಅಂಗಡಿ ವ್ಯಾಪಾರಸ್ಥನು ಕೂಡ ಲೆಕ್ಕ ಇಡ್ತಾನೆ, ಯಾವ ಸಾಮಾನನ್ನು ಖರೀದಿ ಮಾಡ್ದ, ಯಾವ ಸಾಮಾನನ್ನು ಮಾರಾಟ ಮಾಡ್ದ ಅಂತ. ನಿಮ್ಮ ಬದುಕಿನ ಅತ್ಯಂತ ಅಮೂಲ್ಯವಾದಂಥ ವಸ್ತು ಅಂದರೆ ಅದು ಸಮಯ. ಟೈಮನ್ನು ಯಾರೂ ನಿಮ್ಗೆ ವಾಪಸ್ ಕೊಡೋದಿಲ್ಲ. ದಿಸ್ ಡೈರಿ ವಿಲ್ ಸೇವ್ ಯುವರ್ ಟೈಮ್. ದಿಸ್ ಡೈರಿ ವಿಲ್ ಚೇಂಜ್ ಯುವರ್ ಮೂಡ್, ಚೇಂಜ್ ಯುವರ್ ಮೆಂಟ್ಯಾಲಿಟಿ, ಎವ್ರಿಥಿಂಗ್. ಅಬ್ದುಲ್ ಕಲಾಂ ಅವರಿಂದ ಹಿಡ್ಕೊಂಡು MS ಧೋನಿ ಅವರು ಕೂಡ ಪ್ರತಿ ಮ್ಯಾಚ್ಗಿಂತ ಮುಂಚೆ ಒಂದು ಚಿಕ್ಕ ನೋಟ್ಸನ್ನು ಮಾಡ್ಕೊಳ್ತಾ ಇದ್ರು. ಯಶಸ್ಸು ಅನ್ನೋದು ಆಕ್ಸಿಡೆಂಟಲ್ ಆಗಿ ಸಿಗೋದಿಲ್ಲ, ಅದು ನಾವು ಮಾಡುವಂಥ ಪ್ಲ್ಯಾನ್ಗೆ ಸಿಗುವಂಥ ಪ್ರತಿಫಲ. ಪ್ಲ್ಯಾನ್, ಫೋಕಸ್, ಅಚೀವ್. ಯೋಜನೆ ಇಲ್ಲದ ಗುರಿ ಎಂದೂ ಕೂಡ ನನಸಾಗೋದಿಲ್ಲ. ಪ್ಲ್ಯಾನ್ ಹಾಕಿ ಮಾಡುವಂತಹ ಕೆಲಸ ಎಂದೂ ಫೇಲ್ ಆಗೋದಿಲ್ಲ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ, ಎಲ್ಲರಿಗೂ ಇರುವಂಥ 24 ಗಂಟೆಗಳಲ್ಲೇ ಕೆಲವೊಬ್ಬರು ಬಹುದೊಡ್ಡ ಸಾಧನೆಗಳನ್ನೇ ಮಾಡ್ತಾರೆ, ಆದರೆ ಬಹಳಷ್ಟು ಜನ ರಾತ್ರಿ ಮಲಗೋವಾಗ ಹೇಳ್ತಾರೆ ಇವತ್ತು ಏನೂ ಆಗಲೇ ಇಲ್ವಲ್ಲ ಅಂತ. ಆ ಕೊರಗು ನಿಮ್ಮಲ್ಲೂ ಒಂದೊಂದು ಸಾರಿ ಕಾಡ್ತಾ ಇರುತ್ತೆ. ಇವತ್ತು ಆ ಕೊರಗು ನಿಮ್ಮಲ್ಲಿ ಕಾಡ್ತಾ ಇದ್ರೆ ಅದಕ್ಕೊಂದು ಪರಿಹಾರ ನಾನು ತೆಗೆದುಕೊಂಡು ಬಂದಿದ್ದೀನಿ. ಆ 24 ಗಂಟೆಗಳಲ್ಲೇ ಅಸಾಧ್ಯವಾದದನ್ನು ಸಾಧಿಸ್ತಾರಲ್ಲ, ಅವ್ರು ಯಾಕೆ ಸಾಧಿಸ್ತಾರಂತ ಅಂದರೆ ಅವರು ತಮ್ಮ ದಿನವನ್ನು ಪ್ಲ್ಯಾನ್ ಮಾಡ್ತಾರೆ. ಇನ್ನು ಉಳಿದಿರೋರು ನನ್ನಿಂದ ಏನೂ ಆಗಲಿಲ್ಲ, ಇವತ್ತು ವೇಸ್ಟ್ ಆಯ್ತು ಅಂತಾರೆ ನೋಡಿ, ಅವರು ಆ ಸಮಯವನ್ನು ಪ್ಲ್ಯಾನ್ ಮಾಡಿರೋದಿಲ್ಲ, ವೇಸ್ಟ್ ಮಾಡಿರ್ತಾರೆ. ನಿಮ್ಮ ಕನಸು IAS ಆಗಿರಲಿ, IPS ಆಗಿರಲಿ, ನೀಟ್ ಆಗಿರಲಿ, JEE ಇರಲಿ, ಮತ್ತಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಅಥವಾ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮಾಡೋದಾಗಿರಲಿ, ಅಥವಾ ಒಂದು ಕೆಲಸ ಮಾಡೋದಾಗಿರಲಿ, ಇನ್ನು ಯಾವುದೇ ಇರಲಿ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಆ್ಯನ್ ಅನ್ರಿಟನ್ ಗೋಲ್ ಈಸ್ ಓನ್ಲಿ ಅ ವಿಶ್. ಅದರ ಅರ್ಥ ಇಷ್ಟೇ, ನೀವು ಬರೆಯದ ಗುರಿ ಕೇವಲ ಅದೊಂದು ಆಸೆ ಮಾತ್ರ. ಅದು ಪ್ರಬಲ ಇಚ್ಛೆಯೂ ಅಲ್ಲ, ಆಕಾಂಕ್ಷೆಯೂ ಅಲ್ಲ. ಅದನ್ನು ಬರೆದಾಗ ಮಾತ್ರ ನೀವು ಯಶಸ್ವಿಗಳಾಗ್ತೀರಿ. ಇಫ್ ಯು ರೈಟ್ ಇಟ್ ಯು ವಿಲ್ ವಿನ್ ಇಟ್. ಇಫ್ ಯು ರೈಟ್ ಇಟ್ ಯು ವಿಲ್ ಮೇಕ್ ಇಟ್. ನೀವು ಬರೆದ್ರೆ ಮಾತ್ರ ಅದರಲ್ಲಿ ಯಶಸ್ವಿಗಳಾಗ್ತೀರಿ. ಪ್ರತಿಯೊಬ್ಬರಿಗೂ ಉತ್ಸಾಹ ಇರುತ್ತೆ. ಆರಂಭದಲ್ಲಿ ಹೇಳ್ತಾರೆ, ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ, ಇವತ್ತು ನಾನು ಇಷ್ಟು ಗಂಟೆ ಕೆಲಸ ಮಾಡ್ತೀನಿ, ಈ ಬಾರಿ ನಾನು ಸಂಪೂರ್ಣವಾಗಿ ಬದಲಾಗ್ತೀನಿ ಅಂತ ಹೇಳ್ತಾರೆ. 3 ದಿನ ಆಗಿರುತ್ತೆ. 3 ದಿನಗಳ ನಂತರ ಮತ್ತೆ ಅದೇ ಇನ್ಸ್ಟಾಗ್ರಾಮ್, ಮತ್ತೆ ಅದೇ ಫೇಸ್ಬುಕ್ಕು, ಮತ್ತೆ ಅದೇ ಯೂಟ್ಯೂಬು, ಮತ್ತೆ ಅದೇ ಹಾಳು ಹರಟೆ, ಮತ್ತೆ ಅದೇ ಸ್ನೇಹಿತರ ಜೊತೆ ಸುತ್ತಾಡೋದು, ಮತ್ತೆ ಅದೇ ಸಿನಿಮಾಗಳನ್ನ ನೋಡೋದು. ಕೊನೆಗೆ ಮತ್ತೆ ಅದೇ ನಿರಾಸೆ, ಮತ್ತೆ ಅದೇ ಜಿಗುಪ್ಸೆ, ಮತ್ತೆ ಅದೇ ದುಃಖ, ದುಮ್ಮಾನ, ದುಗುಡಗಳು. ನೆನ್ಪಿಟ್ಕೊಳ್ಳಿ, ಶಿಸ್ತಿಲ್ಲದ ಕನಸುಗಳು ಹೇಳ ಹೆಸರಿಲ್ಲದೆ ಸಾಯುತ್ತವೆ. ಯೋಜನೆ ಇಲ್ಲದ ಓದು ನಿಮ್ಮನ್ನ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ಚೆಲ್ಲುತ್ತೆ. ಯಾವುದೇ ಆಗಿರಲಿ ಅದಕ್ಕೊಂದು ಪ್ಲಾನ್ ಇರಬೇಕು, ಏನೇ ಆಗಿರಲಿ ಅದಕ್ಕೊಂದು ಯೋಜನೆ ಇರಬೇಕು. ಯಶಸ್ಸನ್ನೋದು ನಿಮ್ಮ ಕನಸಲ್ಲ, ಅದು ನಿಮ್ಮ ಶಿಸ್ತಿನ ಪರಿಶ್ರಮದ ಫಲ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. 2 ವಿದ್ಯಾರ್ಥಿಗಳು UPSC ತಯಾರಿಯನ್ನು ಆರಂಭ ಮಾಡಿದ್ರು. ಒಬ್ಬ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದ, ಇವತ್ತು ನಾನೇನು ಮಾಡಬೇಕು, ಈ ವಾರದ ನನ್ನ ಟಾರ್ಗೆಟ್ಗಳೇನಿರಬೇಕು, ಯಾವ ತಿಂಗಳಲ್ಲಿ ನಾವು ಯಾವ ಯಾವ ವಿಷಯಗಳನ್ನ ಮುಗಿಸ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಹೋದ. ಅದನ್ನು ಡೈರಿಯಲ್ಲಿ ಬರೀತಾ ಹೋದ. ಇನ್ನೊಬ್ಬ ಆ ಥರ ಏನಿಲ್ಲ, ಕೈಗೆ ಯಾವ ಪುಸ್ತಕ ಸಿಗ್ತಾ ಇತ್ತೋ ಅದನ್ನೇ ತೆಗೆದುಕೊಳ್ತಾ ಇದ್ದ, ಓದ್ತಾ ಇದ್ದ. 1 ವರ್ಷದ ನಂತರ UPSC ಪ್ರಿಲಿಮ್ಸ್ ಪರೀಕ್ಷೆ ಬರುತ್ತೆ. ಅದರಲ್ಲಿ ಯಾರು ಶಿಸ್ತಿನಿಂದ ಓದಿರ್ತಾ ನೋಡಿ ವಿದ್ಯಾರ್ಥಿ, ಆತ ಧೈರ್ಯದಿಂದ ಹೋದ, ಪರೀಕ್ಷೆಯನ್ನು ಬರೆದ, ಉತ್ತಮವಾದಂಥ ಅಂಕಗಳು ಆತನಿಗೆ ಸಿಕ್ತು. ಆದರೆ ಈತ ಪ್ಲ್ಯಾನ್ ಮಾಡದೆ ಓದಿದ್ನಲ್ಲ, ಇವನಿಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳೇ ಅರ್ಥ ಆಗಲಿಲ್ಲ. ಎಕ್ಸಾಮ್ ಮುಗಿದ ಮೇಲೆ ಹೇಳ್ತಾನೆ, ನನಗೆ ಟೈಮೇ ಸಾಕಾಗಲಿಲ್ಲ. ಯಾಕೆ, ಏನು ಕಾರಣ ಇದಕ್ಕೆ? ಶಿಸ್ತಿರಲಿಲ್ಲ. ಟೈಮ್ ಇಬ್ಬರಿಗೂ ಅಷ್ಟೇ ಇತ್ತು, 1 ವರ್ಷನೇ ಇತ್ತು. ಆದರೆ ಮೊದಲನೇದವನು ಪ್ಲ್ಯಾನ್ ಮಾಡ್ಕೊಂಡ, 2ನೇದವನು ಯಾವುದೇ ಪ್ಲ್ಯಾನನ್ನು ಮಾಡಲಿಲ್ಲ. ಟೈಮ್ ಎಲ್ರಿಗೂ ಒಂದೇ. ಬದಲಾವಣೆ ಯಾವುದು ತರುತ್ತೆ ಅಂತ ಅಂದರೆ ನಮ್ಮ ಯೋಜನೆ. ನಾವೇನು ಯೋಜನೆ ಮಾಡ್ಕೊಳ್ತೀವಲ್ಲ, ಆ ಯೋಜನೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬರುತ್ತೆ. ಆದ್ದರಿಂದ ನಿಮ್ಮ ದಿನವನ್ನು ಸರಿಯಾಗಿ ಯೋಜನೆ ಮಾಡಿಕೊಂಡು, ನಿಮ್ಮ ಮನದ ಅನಿಸಿಕೆಗಳನ್ನ ಬರೆದುಕೊಂಡು ಹಂತ ಹಂತವಾಗಿ ನೀವು ಯಶಸ್ವಿಗಳಾಗೋಕೆ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀವಿ ಪಾಂಚಜನ್ಯ IAS ಡೈಲಿ ಪ್ಲಾನರ್. 360 ಪುಟಗಳ ಡೈಲಿ ಪ್ಲಾನರ್ ಇದು. ಪ್ರತಿದಿನ ನೀವು ಹೇಗೆ ಕಳಿತೀರಿ ಅನ್ನೋದನ್ನ ಒಂದು ಲೆಕ್ಕ ಇಡಬಹುದು. ಇದರಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಅಂದರೆ ಆರಂಭದಲ್ಲಿ ಟಾಪ್ 3 ಗೋಲ್ಗಳನ್ನ ಬರ್ಕೊಳ್ಳೋದು. ಅವತ್ತು ನೀವೇನು ಮಾಡಬೇಕಾಗಿದೆ ಮುಖ್ಯ 3 ಕೆಲಸಗಳನ್ನ ಬರೆಯೋದು. ಆಮೇಲೆ ಅದನ್ನು ಬಿಟ್ಟು ಮತ್ತೇನಾದರೂ ನಿಮಗೆ ಕೆಲಸಗಳಿದ್ರೆ ಅವತ್ತು ಮಾಡೋದು, ಅದನ್ನು ಇಲ್ಲಿ ಬರ್ಕೊಳ್ಳೋದು. ಆಮೇಲೆ ನಿಮ್ಮ ಡೈಲಿ ಹ್ಯಾಬಿಟ್ಸ್, ಎಕ್ಸರ್ಸೈಸ್ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ವಾಕಿಂಗ್ ಮಾಡೋದಿರ್ಬೋದು. ಓಕೆ, ಇನ್ನು ನೀವು ನೀರು ಕುಡಿತಾ ಇರೋ ಇಲ್ವೋ ಓದೋವಾಗ, ಇದು ತುಂಬ ಮುಖ್ಯ. ಸೊ ಹೀಗೆ ನೀವು ನಿಮ್ಮ ಪ್ರತಿದಿನದ ಟಾರ್ಗೆಟ್ಗಳನ್ನ ಇಲ್ಲಿ ಬರ್ಕೊಳ್ಳೋದು. ಮುಗಿದ ಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವುಗಳನ್ನ ಟಿಕ್ ಮಾರ್ಕ್ ಮಾಡೋದು. ಇಲ್ಲಿ ಪ್ಲ್ಯಾನ್ಗಳನ್ನ ನೀವು ಹಿಂದಿನ ದಿನ ರಾತ್ರಿ ಅಥವಾ ಬೆಳಗ್ಗೆ ಎದ್ದಾಗ ಬರ್ಕೊಂಡಿರಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವುಗಳನ್ನ ರೀಚ್ ಆದರೂ ಇಲ್ವೋ ಅನ್ನೋದನ್ನು ಬರೀಬೇಕು. ಹಾಗೆಯೇ
ಹೋದ ವರ್ಷದ ಪ್ಲಾನರ್ಗೂ ಈ ವರ್ಷದ ಪ್ಲಾನರ್ಗೂ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೀವಿ. ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದೀವಿ. ಈ ಬಾಕ್ಸ್ ಖಾಲಿ ಇದೆ. ಇಲ್ಲಿ ನಿಮ್ಮ ಅವತ್ತಿನ ದಿನ ಹೇಗಿತ್ತು, ಏನೇನು ಮಾಡಿದ್ರಿ ಅದೆಲ್ಲವನ್ನ ಶಿಸ್ತುಬದ್ಧವಾಗಿ ನೀವು ಬರ್ಕೊಳ್ಳಿ. ನಿಮ್ಗೆ ಹೇಗೆ ಬರುತ್ತೋ ಆ ಥರ ಬರ್ಕೊಳ್ಳಿ. ದಟ್ ಈಸ್ ಕಂಪ್ಲೀಟ್ಲಿ ಗಿವನ್ ಫ್ರೀಲಿ ಟು ಯು. ನಿಮ್ಮ ಮನಸ್ಸಿನ ಖಾಲಿ ಪುಟವನ್ನು ನಾವು ಬಿಟ್ಟಿದ್ದೀವಿ, ಬರ್ಕೊಳ್ಳಿ. ಇದು ನಿಮ್ಮ ಹಣೆ ಬರ. ನೀವೇನು ಬರೀತಿರೋ ಅದೇ ನಿಮ್ಮ ಬದುಕನ್ನು ರೂಪಿಸಿಕೊಡುತ್ತೆ. ಪ್ರತಿದಿನ ಕೇವಲ ₹1 ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಇಡೀ ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ತೀರಿ. ಆರಂಭದಲ್ಲಿ ಮೊದಲ ಪುಟ ಖಾಲಿ ಇದೆ. 2ನೇ ಪುಟದಲ್ಲಿ ನಿಮಗಿಷ್ಟವಾದಂಥ ಒಂದು ಕೋಟನ್ನು ಬರೆದುಕೊಳ್ಬೋದು. ನೀವು ಒಂದು ಮೋಟಿವೇಶನಲ್ ಲೈನನ್ನು ಬರೆದುಕೊಳ್ಬೋದು. ಇದರ ನಂತರ ನಿಮ್ಮ ಹೆಸರು, ನಿಮ್ಮ ಗುರಿಯನ್ನು ಬರೆದುಕೊಳ್ಳಿ. ತದನಂತರ ಡೈಲಿ ಪ್ಲಾನರ್ ನೇರವಾಗಿ ಆರಂಭ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು 2 ಪುಸ್ತಕಗಳನ್ನ ಒಂದೇ ಸಾರಿ ಖರೀದಿ ಮಾಡ್ತೀರಿ ಅಂತ ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇಟ್ ಈಸ್ ದ ಪರ್ಫೆಕ್ಟ್ ಪ್ಲಾನರ್ ಫಾರ್ ಯು. ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಿಮಗೆ, ನೀವು ಇದೇ ಡೈರಿಯನ್ನು ನಿರಂತರವಾಗಿ ಒಂದು 100 ದಿನ ಬರೆದು ನೋಡಿ, ಒಂದು 3 ತಿಂಗಳು ಟ್ರೈ ಮಾಡಿ ನೋಡಿ. ನಿಮ್ಮ ಪ್ರತಿದಿನದ ಶಿಸ್ತು, ನಿಮ್ಮ ಪ್ರೊಡಕ್ಟಿವಿಟಿ ನಿಜಕ್ಕೂ ಕೂಡ ಚೇಂಜ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಕಮೆಂಟ್ ಹಾಕಿದ್ರು, ಸರ್ ನಾನು 95ನೇ ದಿನ ಬರಿತಾ ಇದ್ದೀನಿ ಇವತ್ತು ಡೈರಿನ. ನಾನು ಮೊದಲು 4-5 ಗಂಟೆ ಮಾತ್ರ ಓದ್ತಾ ಇದ್ದೆ, ಇವತ್ತು 7-8 ಗಂಟೆ ಓದ್ತಾ ಇದ್ದೀನಿ ಸರ್ ಅಂತ. 3 ಗಂಟೆ ಬೆನಿಫಿಟ್ ಆಗಿದೆ ಆ ವಿದ್ಯಾರ್ಥಿಗೆ ಡೈರಿ ಬರೆಯೋದ್ರಿಂದ. ಇದು ಕೇವಲ ಒಂದು ಡೈರಿ ಅಲ್ಲ, ನಿಮ್ಮ ಶಿಸ್ತಿನ ಗುರು, ನಿಮ್ಮ ಯಶಸ್ಸಿನ ಸಹಚರ, ನಿಮ್ಮ ಪ್ರತಿದಿನದ ಅಕೌಂಟ್ಯಾಬಿಲಿಟಿಯ ಪಾರ್ಟ್ನರ್ ಈ ಡೈರಿ. ಈ ಒಂದು ಪುಸ್ತಕ ಇಡೀ ನಿಮ್ಮ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಾಯಿಸಿಬಿಡುತ್ತೆ. ಹಾರ್ಡ್ ಬೌಂಡ್ ಇದೆ, ಹೈ ಕ್ವಾಲಿಟಿ ಬೈಂಡಿಂಗ್ ಆಗಿದೆ. ATGSM NS ಪೇಪರನ್ನು ಬಳಸ್ತಿದ್ದೀವಿ. ಗುಣಮಟ್ಟದ ಹಾಳೆಗಳು, ಪ್ರೀಮಿಯಂ ಕ್ವಾಲಿಟಿ, ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ವರ್ಕಿಂಗ್ ಪ್ರೊಫೆಷನಲ್. ಯಾರು ದೊಡ್ಡ ಗುರಿಯನ್ನು ತಲುಪಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಮಾತ್ರ. ದೊಡ್ಡ ಕನಸಿದ್ರೆ ಮಾತ್ರ ಖರೀದಿ ಮಾಡಿ. ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂಥವ್ರು ಮಾತ್ರ ಖರೀದಿ ಮಾಡಿ. ಯಾರು 24 ಗಂಟೆಗಳಲ್ಲಿ ಕನಿಷ್ಠ 8 ಗಂಟೆ ಆದರೂ ನಾನು ಶಿಸ್ತುಬದ್ಧವಾಗಿ ಓದ್ತೀನಿ, ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತೀನಿ ಅಂಥವ್ರು ಮಾತ್ರ ಖರೀದಿ ಮಾಡಿ. ನೀವು ವರ್ಕಿಂಗ್ ಪ್ರೊಫೆಷನಲ್ ಇದ್ರೂ ಕೂಡ ಖರೀದಿ ಮಾಡಿ, ನೀವು ಬಿಸ್ನೆಸ್ ಮಾಡಿದ್ರೂ ಕೂಡ ಖರೀದಿ ಮಾಡಿ. ನಿಮ್ಮ ಬದುಕಿಗೆ ಒಂದು ಲೆಕ್ಕ ಇಡಿ. ಒಬ್ಬ ಕಿರಾಣಿ ಅಂಗಡಿ ವ್ಯಾಪಾರಸ್ಥನು ಕೂಡ ಲೆಕ್ಕ ಇಡ್ತಾನೆ, ಯಾವ ಸಾಮಾನನ್ನು ಖರೀದಿ ಮಾಡ್ದ, ಯಾವ ಸಾಮಾನನ್ನು ಮಾರಾಟ ಮಾಡ್ದ ಅಂತ. ನಿಮ್ಮ ಬದುಕಿನ ಅತ್ಯಂತ ಅಮೂಲ್ಯವಾದಂಥ ವಸ್ತು ಅಂದರೆ ಅದು ಸಮಯ. ಟೈಮನ್ನು ಯಾರೂ ನಿಮಗೆ ವಾಪಸ್ ಕೊಡೋದಿಲ್ಲ. ದಿಸ್ ಡೈರಿ ವಿಲ್ ಸೇವ್ ಯುವರ್ ಟೈಮ್. ದಿಸ್ ಡೈರಿ ವಿಲ್ ಚೇಂಜ್ ಯುವರ್ ಮೂಡ್, ಚೇಂಜ್ ಯುವರ್ ಮೆಂಟ್ಯಾಲಿಟಿ, ಎವ್ರಿಥಿಂಗ್. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಒಂದು ಡೈರಿಯಲ್ಲಿ ತಮ್ಮ ಕನಸುಗಳನ್ನ ಬರೀತಾ ಇದ್ರು. ಅಬ್ದುಲ್ ಕಲಾಂ ಅವರಿಂದ ಹಿಡ್ಕೊಂಡು MS ಧೋನಿ ಅವರು ಕೂಡ ಪ್ರತಿ ಮ್ಯಾಚ್ಗಿಂತ ಮುಂಚೆ ಒಂದು ಚಿಕ್ಕ ನೋಟ್ಸನ್ನು ಮಾಡ್ಕೊಳ್ತಾ ಇದ್ರು. ಯಶಸ್ಸು ಅನ್ನೋದು ಆಕ್ಸಿಡೆಂಟಲ್ ಆಗಿ ಸಿಗೋದಿಲ್ಲ, ಅದು ನಾವು ಮಾಡುವಂಥ ಪ್ಲ್ಯಾನ್ಗೆ ಸಿಗುವಂಥ ಪ್ರತಿಫಲ. ನೀವು ಪ್ಲ್ಯಾನ್ ಮಾಡಿದರೆ ಇವತ್ತಿನ ದಿನವನ್ನು ನೀವು ಗೆದ್ದಂತೆ. ಪ್ಲ್ಯಾನ್ ಮಾಡಲಿಲ್ಲ ಅಂತ ಅಂದರೆ ಇವತ್ತಿನ ದಿನ ನಿಮ್ಮ ಕೈ ಜಾರಿ ಹೋದಂತೆ. ಈಗಲೇ ಈ ಕ್ಷಣವೇ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಫಸ್ಟ್ ಕಮೆಂಟ್ನಲ್ಲಿ ಡೈರಿ ಖರೀದಿಸುವ ಲಿಂಕನ್ನು ಕೊಟ್ಟಿರ್ತೀವಿ. ಈಗಲೇ ಬುಕ್ ಮಾಡಿ. ಕೇವಲ 200 ಕಾಪೀಸ್ ಮಾತ್ರ ಇರೋದು. ಆದಷ್ಟು ಬೇಗ ಬುಕ್ ಮಾಡಿ. ಇದು ಕೇವಲ ಒಂದು ಡೈರಿ ಅಲ್ಲ, ಕೇವಲ ಇದೊಂದು ಪುಸ್ತಕ ಅಲ್ಲ, ನಿಮ್ಮ ಕನಸಿನ ಸಹಚರ, ನಿಮ್ಮ ಸಂಗಾತಿ ಇದ್ದ ಹಾಗೆ. ಇದೇ ಈಗಿನ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಆಗಬೇಕು. ಪಾಂಚಜನ್ಯ IAS ಡೈಲಿ ಪ್ಲಾನರ್. ಪ್ಲಾನ್, ಫೋಕಸ್, ಅಚೀವ್. ಇವತ್ತೇ ಖರೀದಿಸಿ. 5ರಿಂದ 7 ದಿನಗಳಲ್ಲಿ ಡೈರಿ ನಿಮ್ಮ ಮನೆ ತಲುಪುತ್ತೆ. ಡೈರಿ ತಲುಪಿದ ಕ್ಷಣದಿಂದಲೇ ಬರೆಯೋಕೆ ಆರಂಭ ಮಾಡಿ. ಯಾಕಂದರೆ ಯೋಜನೆ ಇಲ್ಲದ ಗುರಿ ಎಂದೂ ಕೂಡ ನನಸಾಗೋದಿಲ್ಲ. ಪ್ಲಾನ್ ಹಾಕಿ ಮಾಡುವಂತಹ ಕೆಲಸ ಎಂದೂ ಫೇಲ್ ಆಗೋದಿಲ್ಲ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಆ್ಯನ್ ಅನ್ರಿಟನ್ ಗೋಲ್ ಈಸ್ ಓನ್ಲಿ ಅ ವಿಶ್. ದ್ಯಾಟ್ಸ್ ವೈ ರೈಟ್ ಇಟ್, ಪ್ಲಾನ್ ಇಟ್ ಆ್ಯಂಡ್ ಅಚೀವ್ ಇಟ್.